ನಾವು ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಅಂತೇಳಿ ಹೇಳಿದರೆ, ನಮ್ಮ ವೈರಲ್ ವಾಸಣ್ಣ ನಮ್ಮ ಇಡೀ ದಕ್ಷಿಣ ಕನ್ನಡ ಇರ್ಬೋದು, ಇಡೀ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರುವಂತಹ ವ್ಯಕ್ತಿ ವೈರಲ್ ವಾಸಣ್ಣ ಅವರು. ಜನ ಅವರನ್ನು ತುಂಬ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರು. ಹೇಗಂತೇಳಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ಬಿಟ್ಟು ಈಗ ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ಇಲ್ಲಿ ತೋರಿಸ್ತೇವೆ. ಅವರದ್ದು ಲೆಫ್ಟ್ ಅಲ್ಲಿ ಸ್ಟ್ರೋಕ್ ಆಗಿದೆ. ಅವರಿಗೆ ಊಟ ಮಾಡೋದು ಕಷ್ಟ. ಇವತ್ತು ನಾನು ಈ ವಿಡಿಯೋವನ್ನ ಮಾಡಲಿಕ್ಕೆ ಕಾರಣ ಏನಂತೇಳಿ ಹೇಳಿದ್ರೆ, ಅವರ ಸ್ವಂತ ಮನೆ ಉಡುಪಿಯ ನೇಜಾರಲ್ಲಿ, ಅದು ಯಾವ ಏರಿಯಾ, ಯಾವ ದೇವಸ್ಥಾನ ಹತ್ರ, ರಾಜೀವ್ ನಗರದ ದೇವಿ ಭಜನಾ ಮಂದಿರದ ಹತ್ರ ಅವರ ಮೂಲ ಮನೆ ಅಂತ, 6ನೇ ಕ್ರಾಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಅವರ ಹೆಂಡತಿಯ ಮನೆ ಹೇರೂರಲ್ಲಿ. ಮನೆ ಹೆಸರು ಇಲ್ಲದ ಹೆಸರು ಸಸಿ ತೋಟ ನಾರಾಯಣ ಪೂಜಾರಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅವರ ಮಾವ ಸಸಿ ತೋಟದ ನಾರಾಯಣ ಪೂಜಾರಿ ಅಂತ ಹೇಳ್ತಾ ಇದ್ದಾರೆ. ಹೇರೂರಲ್ಲಿ ಮನೆ ಅಂತೇಳಿ ಹೇಳ್ತಾ ಇದ್ದಾರೆ. ಹೇರೂರು ವ್ಯಾಪ್ತಿಯ ಯಾರಾದರೂ ಇದ್ರೆ ಅವರ ಮನೆಯವರಿಗೆ ಒಂದು ತಿಳಿಸ್ಬೇಕು. ಹಾಗೆ ಇನ್ನೊಂದು ವಿಷಯ ಏನು ಅಂತೇಳಿ ಹೇಳಿದ್ರೆ, ಅವರು ಮನೆ ಬಿಟ್ಟು ಸಾಧಾರಣ 15ರಿಂದ 20 ವರ್ಷ ಆಯ್ತು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. 8 ವರ್ಷ ಅಂದ ಮನೆ ಇಲ್ಲಿ ಅಂದ. ಅಂದ್ರೆ ಅವರ ಮನೆ ಬಿಟ್ಟು 15-16 ವರ್ಷ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ನೀವು ಈಗ ಜಪ್ಪುನ ಮಾಡ್ಕೊಂಡು ಅಂದ್ರೆ ಅವರಿಗೆ ಈಗ ಅವರ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಅವ್ರಿಗೆ ಏನೂ ಗೊತ್ತಾಗಲ್ಲ. ಎಲ್ಲಿದ್ದೆ ಅಂತನೂ ಅವರಿಗೆ ಗೊತ್ತಾಗಲ್ಲ. ಹೀಗಿರ್ಬೇಕಾದ್ರೆ ಒಂದಿಷ್ಟು ಅವರ ಮನೆಯವರು ಇರ್ಬೋದು, ಅವರ ಕುಟುಂಬದವರು ಯಾರಾದರೂ ಇದ್ರೆ ಬಂದು ಅವರನ್ನ ಒಂದು ಸಹಾಯ ಮಾಡಬೇಕು. ಯಾಕಂದ್ರೆ ಅವರನ್ನ ಕರ್ಕೊಂಡು ಹೋಗೋದು ಇರ್ಬೋದು, ಇಲ್ಲ ಅವರಿಗೆ ಒಂದು ಬೇರೆ ರೀತಿಯಾದರೂ ಅವರ ಕುಟುಂಬದವರನ್ನ ಜೋಡಿಸುವ ಕೆಲಸವನ್ನೇ ಯಾರಾದರೂ ಮಾಡ್ಬೇಕಂತೇಳಿ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇನೆ. ಮನುಷ್ಯನ ಬದುಕು ಹೇಗಿರುತ್ತೆ ಅಂತ ಹೇಳಿಕ್ಕಾಗಲ್ಲ. ಒನ್ ಟೈಮ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾರೆ, ಒಮ್ಮೆ ನೆಲಸಮಾಗಿ ಹೋಗ್ತಾರೆ, ಕೆಲವೊಮ್ಮೆ ತುಂಬ ಎತ್ತರಕ್ಕೆ ಬೆಳೀತಾರೆ, ಕೆಲವೊಮ್ಮೆ ಪಾತಾಳಕ್ಕೆ ಬರ್ತಾರೆ. ಹಾಗೆ ನಮ್ಮ ವಾಸಣ್ಣನ ಪರಿಸ್ಥಿತಿ ಆಗಿದ್ದು ಎಲ್ಲ ಈ ಮದ್ಯ ಪಾನ, ಇದು ನನಗೆ ಹೇಳಲಿಕ್ಕೆ ತುಂಬ ಕಷ್ಟ. ಡ್ರಿಂಕ್ಸನ್ನು ಕೊಟ್ಟು ವೈರಲ್ ಮಾಡಿಕೊಳ್ಳುವಂಥದ್ದು. ಮತ್ತೆ ಅವರ ಪರಿಸ್ಥಿತಿ ಬಸ್ ಸ್ಟ್ಯಾಂಡ್ ಇರ್ಬೋದು, ಯಾವುದೋ ಒಂದು ಪೊದೆ ಇರ್ಬೋದು, ಇಲ್ಲ ನಮ್ಮ ಬಂದರಲ್ಲಿ ಇರ್ಬೋದು, ಇಲ್ಲ ಅವರು ಮಲಗುವಂಥ ಪರಿಸ್ಥಿತಿ ಇತ್ತು. ಅವರು ಮತ್ತೆ ಮರಳಿ ಮನೆ ಹೋಗಬೇಕು ಅಂತೇಳಿ ನಮ್ಮದೊಂದು ಆಶೆ ಇದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದ್ದೇವೆ. ಒಬ್ಬ ಮನುಷ್ಯನ ಬದುಕು ತುಂಬ ಚಿಂತಾಜನಕ ಆಗಿದೆ, ತುಂಬ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಯಾಕಂದರೆ ಸ್ಟ್ರೋಕ್ ಆಗಿ ಅವ್ರಿಗೆ ಊಟನೂ ಕೂಡ ಮಾಡಲಿಕ್ಕಾಗಲ್ಲ. ಇಲ್ಲಿ ನೋಡ್ಬೋದು, ಅವರಿಗೆ ಪ್ಯಾಡ್ ಕೂಡ ಹಾಕಿದ್ದೇವೆ. ಯಾಕಂದರೆ ಅವ್ರಿಗೆ ಮೋಷನ್ ಬಂದಿದ್ದು, ಯೂರಿನ್ ಬಂದಿದ್ದು ಏನೂ ಗೊತ್ತಾಗಲ್ಲ. ಹಾಗಾಗಿ ಇದಿಷ್ಟು ಕೆಲಸವನ್ನು ನಾವು ನಮ್ಮ ಹೊಸ ಬದುಕು ಸಂಸ್ಥೆ ಮಾಡ್ತಾ ಇದೆ. ಮತ್ತೆ ಇವರದ್ದು ಸ್ವಚ್ಛ ಮಾಡುವಂಥದ್ದು ಎಲ್ಲವೂ ಕೂಡ ಈ ಹೊಸ ಬದುಕು ಸಂಸ್ಥೆಯಲ್ಲಿ ಆಗತ್ತೆ. ಈ ವಿಡಿಯೋ ಮಾಡುವ ಉದ್ದೇಶ ಒಂದೇ ಒಂದು, ಬೇರೇನೂ ಅಲ್ಲ, ನಮಗೆ ಪ್ರಚಾರಕ್ಕಾಗಿ ಅಲ್ಲ, ಇದು ಟ್ರೋಲ್ಗಾಗಿ ಅಲ್ಲ, ಇದು ಯಾವುದೇ ರೀತಿ
ವ್ಯೂಸ್ಗಾಗಿ ಅಲ್ಲ, ಸಬ್ಸ್ಕ್ರೈಬರಿಗಾಗಿ ಅಲ್ಲ, ಕಮೆಂಟ್ ಬರಬೇಕಂತೇಳಿ ಅಲ್ಲ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಜನರಿಗೆ ಇದನ್ನು ತಲುಪಿಸಬೇಕು, ಒಂದಿಷ್ಟು ಮಾಹಿತಿಯನ್ನು ಅವರ ಕುಟುಂಬದವರಿಗೆ ತಲುಪಿಸಬೇಕು ಅನ್ನೋದು ಇದು ಒಂದೇ ನಮ್ಮ ಉದ್ದೇಶ. ಈ ವಿಡಿಯೋವನ್ನು ನೋಡಿದವರು ಯಾರಾದರೂ ಇದ್ದಲ್ಲಿ ನಮಗೆ ಒಂದಿಷ್ಟು ಕಾಂಟ್ಯಾಕ್ಟ್ ಮಾಡಿ. ಇದರ ಕೆಳಗೆ ನಾವು ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ನಮಗೆ ಸಂಪರ್ಕಿಸಿ. ಇವರನ್ನು ಕುಟುಂಬಕ್ಕೆ ಸೇರಿಸುವ ಜವಾಬ್ದಾರಿಯನ್ನು ನೀವು ಹೊರಬೇಕಾಗುತ್ತೆ. ಯಾಕಂದರೆ ಒಂದು ಕಾಲದಲ್ಲಿ ತುಂಬ ನಮ್ಮ ಉಡುಪಿಯ ಭಾಗದಲ್ಲಿ ಹೆಸರುವಾಸಿ ಪಡೆದವರು. ನಮ್ಮ ತುಳು ಚಲನಚಿತ್ರದಲ್ಲಿ ಆಟಿಡೊಂಜಿ ಚಲನಚಿತ್ರದಲ್ಲಿ ನಟನೆಯನ್ನು ಮಾಡಿದಂಥ ವ್ಯಕ್ತಿ. ಅವರ ಪರಿಸ್ಥಿತಿ ತುಂಬ ಚಿಂತಾಜನಕಾಗಿದೆ. ಒಂದಿಷ್ಟು ಈ ವಿಡಿಯೋವನ್ನು ನೋಡಿದವರು ನಾವು ಕೈ ಮುಗಿದು ಕೇಳ್ತಾ ಇದ್ದೀವಿ, ನಮಗೆ ಬೇಡ, ಇವರಿಗೆ ಒಂದು ಸಹಾಯ ಮಾಡಿ ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ಹೇಳ್ತೇನೆ. ಏನಾದರೂ ಹೇಳೋದಿದ್ರೆ ಹೇಳಿ ಬಸಣ್ಣ. ನನ್ನ ಪರೇನ ಹಾಂ ಇಲ್ಲ ಸ್ವಲ್ಪ ಕೂಡ ಹೇರೂರು ಕೂಡ ನೈಜರಿ ಕೂಡ ನೈಜ ಇವ್ರು ಹೇಳ್ತಾ ಇದ್ದಾರೆ, ನನಗೆ ಮನೆ ಹೋಗಬೇಕು, ನೇಚರಿಗೆ ಹೋಗಬೇಕು, ದೇವದ ಇದಕ್ಕೆ ಹೋಗಬೇಕು, ಹೇರೂರಿಗೆ ಹೋಗಬೇಕು. ಅಂದರೆ ಹಿಂದೆ ಏನು ತಪ್ಪು ಮಾಡಿದ್ದಾರೆ ಅದನ್ನು ಬದಿಗಿಟ್ಟು ಒಂದಿಷ್ಟು ಮಾನವೀಯತೆ ದೃಷ್ಟಿಯಿಂದ ನೀವು ಅವರಿಗೆ ಸಹಾಯವನ್ನು ಮಾಡಬೇಕು. ಯಾವ ರೀತಿಯ ಸಹಾಯ ಅಂದರೆ ಬೆನ್ನು ತಟ್ಟಿ ನಾವಿದ್ದೇವೆ ಅಂತೇಳಿ ಹೇಳಿ ಅವ್ರ ಜೊತೆ ಇದ್ದರೆ ಅದಕ್ಕಿಂತ ಬೇರೆ ಯಾವ ಸಹಾಯ ಅಲ್ಲ. ಹಾಗೆ ಈ ವಿಡಿಯೋವನ್ನು ನೋಡಿದವರು ಇಮಿಡಿಯೇಟ್ ಶೇರ್ ಮಾಡಿ ಅವರ ಮನೆಗೆ ತಲುಪಿಸುವ ಕೆಲಸವನ್ನು ಮಾಡಿ. ಇಷ್ಟು ದಿನ ಅವರ ಕುಟುಂಬದವರು ಅವರ ವಿಡಿಯೋವನ್ನು ಬೇರೆ ರೀತಿಯಲ್ಲಿ ನೀವು ನೋಡ್ತಾ ಇರ್ಬೋದು. ಅಂದರೆ ಡ್ರಿಂಕ್ಸ್ ಮಾಡಿ ಒಂದಿಷ್ಟು ಜನರಿಗೆ ಬೈಯುವಂಥದ್ದು, ಹೊಗಳುವಂಥದ್ದು ನೀವು ನೋಡಿರ್ಬೋದು. ಈ ವಿಡಿಯೋ ಆ ಥರ ಇಲ್ಲ. ಈ ವಿಡಿಯೋ ಬೇರೆ ಥರನೇ ಇದೆ. ಈ ವಿಡಿಯೋವನ್ನು ನೀವು ನೋಡಿದ ತಕ್ಷಣ ಅವರ ಕುಟುಂಬಕ್ಕೆ ತಲುಪಿಸುವ ಒಂದು ಜವಾಬ್ದಾರಿಯನ್ನು ಹೊತ್ತು ನಮಗೆ ಸಹಾಯ ಮಾಡಬೇಕಂತೇಳಿ ನಾನು ಹೊಸ ಬದುಕು ಸಂಸ್ಥೆ ಪರವಾಗಿ ಕೇಳ್ತಾ ಇದ್ದೇನೆ. ಸರಿಯಲ್ಲ? ಸರಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನ ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.